ಪಾಪ ಈ ಜನ ಎಲ್ಲ ಸ್ಲಮ್ ಅಲ್ಲೇ ಬದುಕ್ತಾ ಇದ್ದಾರೆ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕಂತ ಹೊರಟೋಗ್ತಾರೆ, ಕೂಲಿ ನಾಲಿ ಮಾಡ್ತಾರೆ, ಮನೆ ಕೆಲ್ಸಕ್ಕೆ ಹೋಗ್ತಾರೆ, ರಸ್ತೆ ಕೂಡ ಕ್ಲೀನ್ ಮಾಡ್ತಾರೆ ಗೊತ್ತಾ? ಇಂಗ್ಲಿಷ್. ಒಂದ್ ಮಗು ಒಂದ್ ದಿನಕ್ಕೆ 1 ಲೋಟ ಆದ್ರೂ ಹಾಲು ಕುಡ್ಲೇಬೇಕಂತ ಡಾಕ್ಟರ್ ಹೇಳ್ತಾರೆ. ಪಾಪ ಆದ್ರೆ ಈ ಸ್ಲಮ್ ಮಕ್ಳು ಹಾಲನ್ನೇ ನೋಡಿಲ್ಲ. ಆದ್ರೆ ಅವ್ರ ಫಾದರ್ಸ್ ಆಲ್ಕೋಹಾಲ್ ನೋಡಿರ್ತಾರಲ್ಲ, ಹಾಗಾಗಿ ಈ ಮಕ್ಳು ಹಾಲ್ನ ನೋಡಿರಲ್ಲ. ದೊಡ್ಡವ್ರಿಗೂ ಅನುಕೂಲ ಆಗ್ಬೇಕು, ಚಿಕ್ಕವ್ರಿಗೂ ಒಳ್ಳೇದಾಗ್ಬೇಕು ಅಂತ ಸ್ಕೀಮು ನಮ್ಮಲ್ಲಿದೆ. ಏನ್ ಸ್ಕೀಮು? ಇವ್ರೆಲ್ರೂ 100 ರೂಪೀಸ್ ಕೊಟ್ಟು ನಮ್ಮ ಹತ್ರ ಮೆಂಬರ್ ಆದ್ರೆ ಇವ್ರಿಗೆ ಹಸುಗಳನ್ನ ಕೊಡ್ಸೋ ಸ್ಕೀಮ್ ನ ಪ್ಲಾನ್ ಮಾಡ್ಬೋದು. ಸರ್ಕಾರದ ಜೊತೆಗನೋ ಅಥವಾ ಬ್ಯಾಂಕ್ ಜೊತೆಗನೋ ಟೈಪ್ ಮಾಡ್ಕೊಂಡು ಇವ್ರಿಗೆ ಹಸುಗಳನ್ನ ಕೊಡಿಸ್ಬೋದಪ್ಪ. ಸ್ಕೀಮ್ ನಮ್ಗೇನ್ ಕೆಲಸ ಅಂದ್ರೆ ಬರೀ ಮೆಂಬರ್ಸ್ ಮಾಡ್ಕೊಳ್ಳೋದು, ಬ್ಯಾಂಕಿಗೆ ಓಡಾಡೋದು ಅಥವಾ ಗೌರ್ಮೆಂಟ್ ಆಫೀಸಿಗೆ ಓಡಾಡೋದು ಅಷ್ಟೇ ತಾನೆ? ಎಕ್ಸಾಕ್ಟ್ಲಿ. ನೋಡಿ, ನೀವೆಲ್ಲ ಸ್ಲಮ್ ಪೀಪಲ್ಸ್ ತಾನೆ? ನಿಮ್ಮ ಬಡತನನ ನಿರ್ಮೂಲನೆ ಮಾಡ್ತೀನಿ. ಸ್ಲಮ್ ಅಲ್ಲಿರೋ ಮಕ್ಳಿಗೆ ಪ್ರತಿದಿನ 1 ಲೋಟ ಹಾಲು ಸಿಗೋ ಹಾಗೆ ಮಾಡ್ತೀನಿ. ಹಾಗಾಗಿ ನಿಮ್ ಎಲ್ರಿಗೂ ಒಂದು ಹಸು ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಅದಕ್ಕೆ ನೀವು ನಮ್ ಸಂಘಕ್ಕೆ 100 ರೂಪಾಯಿ ಕೊಟ್ಟು ಮೆಂಬರ್ ಆಗ್ಬೇಕು ಅಷ್ಟೇ. ಓ ಸ್ಲಮ್ಮಿನ ಮಹಾಜನತೆ, ಏನು ಗುಂಪು ಕಟ್ಕೊಂಡು ನಮ್ಮನೆ ಕಡೆ ಧಾವಿಸ್ಬಿಟ್ಟಿದಿರಲ್ಲ, ಏನ್ ಸಮಾಚಾರ? ಅವರು ನಮ್ಗೆಲ್ಲ 100 ರೂಪಾಯಿಗೆ ಒಂದು ಹಸು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹಣ ಕೊಟ್ಟಿಗಾಗ್ಲೇ 15 ದಿವಸ ಆಯ್ತು. ಹಸು ಯಾವಾಗ ಬರುತ್ತೆ ಅಂತ ಕೇಳಕ್ ಬಂದಿದೀವಿ. 100 ರೂಪಾಯಿಗೆ ಒಂದು ಹಸ? ಅಲ್ಲ ಕಣ್ರಿ, ನಿಮ್ಮ ತಲೆಯಲ್ಲಿ ಅದೇನು ಬುದ್ಧಿ ಇಟ್ಕೊಂಡಿದ್ರಲ್ಲ, ಹಸುವಿನ ಸಗಣಿ ಇಟ್ಕೊಂಡಿದ್ದೀರಾ ಅಂತ. 100 ರೂಪಾಯಿಗೆ ಈಗಿನ ಕಾಲದಲ್ಲಿ ಒಂದು ಹಸನ ಯಾವನ್ರಿ ಕೊಡ್ತಾರೆ? ಪೀಪಲ್ಸ್, ವೈ ಆರ್ ಯು ಶೌಟಿಂಗ್? ನಿಮ್ಗೆ ಕೌ ಕೊಡಿಸ್ತೀವಿ ಅಂತ ಹೇಳಿದೀವಿ, ಕೊಡಿಸ್ತೀವಿ. ಅಲ್ಲಮ್ಮ, ನಮ್ ದುಡ್ಡೆಲ್ಲ ತಗೊಂಡೋಗಿ 15 ದಿವಸ ಆಯ್ತು, ಇನ್ನೂ ಹಸು ಬಂದಿಲ್ಲ ಅಂದ್ರೆ ಏನರ್ಥ? ನಾವು ನಿಮ್ಮ ಹತ್ರ ದುಡ್ಡು ತಗೊಂಡಿರೋದು ನಿಜ. ನಾವು ಸರ್ಕಾರದವ್ರ ಜೊತೆ ಬ್ಯಾಂಕ್ನವ್ರ ಜೊತೆ ಮಾತಾಡಿದೀವಿ. ಆದ್ರೆ ಅವ್ರು ಮೊದಲನೇ ಪ್ರಾಶಸ್ತ್ಯ ಕೊಡ್ತಾ ಇರೋದು ಅಂಗವಿಕಲರಿಗೆ ಮತ್ತೆ ವಿಧವೆಯರಿಗೆ ಮಾತ್ರ. ಮೊದ್ಲು ಅವ್ರು ಕೊಡ್ಸಿ, ಆಮೇಲೆ ನಿಮ್ಗೂ ಕೊಡಿಸ್ತೀವಿ. ಗಂಡನ್ ಕಳ್ಕೊಂಡವ್ರಿಗೆ ಮೊದ್ಲು ಹಸ ಕೊಡೋದು ಅಂತ ನೀವೇ ಹೇಳಿದ್ರಲ್ಲ. ಈಗ ನನ್ ಗಂಡನ್ ಕಳ್ಕೊಬಿಟ್ಟಿದೀನಿ. ನಾನ್ 100 ರೂಪಾಯಿ ಕೊಟ್ಟು ನಿಮ್ ಹತ್ರ ಮೆಂಬರ್ ಆಗಿದ್ದೀನಲ್ಲ. ನಾನು ಕಂಡ್ರವ, ಗಂಡ ಇಲ್ದಿರೋರ್ಗೆಲ್ಲ ಹಸ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಒಂದೇ ಏಟ್ಗೆ ನನ್ ಗಂಡನ ಹೆಣ ಮಲಗಿಸ್ಬಿಟ್ಟಿವ್ನಿ. ಜಾತಿ ಜಂಬಲ್ತೀನಿ ಇವ್ರೆ, ಒಂದು ಹಸು ಸಲುವಾಗಿ ಕಟ್ಕೊಂಡ್ರ ಗಂಡನೇ ಎಗರಿಸ್ಬಿಟ್ಟಾರಲ್ರಿ ಇವರು. ನೋಡಿ ತಾಯಿ, ಈ ಸ್ಲಮ್ಗೆಲ್ಲ ನಾನೇ ಲೀಡ್ರು. ಇವ್ರಿಗೆಲ್ಲ ಹೊಸ ಕೊಡ್ಸ್ತೀನಿ ಅಂತ ಹೇಳಿದೀರಾ? ನಾನು 100 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀನಿ. ಎಲ್ಲಾರ್ಗೂ ಹೊಸ ಕೊಟ್ಬಿಡಿ, ಇಲ್ಲ ಅಂದ್ರೆ ನಾವ್ ಇಲ್ಲಿಂದ ಕದಲಲ್ಲ. ಏನೆಲ್ಲ ಮಕ್ಕ ನೋಡ್ಕೆ ಸುಮ್ನೆ ನಿಂತಿದ್ದೀರಾ? ಹೋಗಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನೋಡಿ, ನಿಮ್ ಎಲ್ರಿಗೂ ಒಟ್ಟಿಗೆ ಹಸು ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ NGO ಹೇಮಲತಾ ಅಂತ ಒಬ್ರಿದ್ದಾರೆ, ಅವ್ರ ಹತ್ರ ಟಾಕ್ ಮಾಡಿ ನಿಮ್ ಎಲ್ರಿಗೂ ಹಸು ಕೊಡ್ಸೋ ವ್ಯವಸ್ಥೆ ಮಾಡ್ತೀನಿ. ಅದೆಲ್ಲ ನಮ್ಮ ಹತ್ರ ನಡೆಯಕ್ಕಿಲ್ಲ. ಯಾವಾಗ ಹೊಸ ಕೊಡ್ತೀರಾ ಅದನ್ನ ಹೇಳಿ. ನಾನೇ ಕೊಡ್ತೀನಿ, ಇವಾಗ ಹೋಗಿ. ಇವಾಗ ಹೋಗ್ತೀವಿ, ಮತ್ತೆ ನಾಳೆ ಬರ್ತೀವಿ. ಹೊಸ ಕೊಡ್ಲಿಲ್ಲ ಅಂದ್ರೆ ತಿರ್ಗಾ ಗಲಾಟೆ ಮಾಡ್ತೀವಿ. ಕೃಷ್ಣಪ್ಪ ಅವರೇ, ನಮ್ಗೆ ಯಾವಾಗ್ರಿ ಹಸು ಕೊಡೋದು? ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈ ಹಸು ಹೇಗೆ ಏನು ಅಂತ ನೀವೆಲ್ಲರೂ ತಿಳ್ಕೊಬೇಕು ತಾನೆ? ಕರೆಕ್ಟ್. ಈ ಹಸು ಹೇಗಿದೆ, ಇದು ಹಾಲು ಕೊಡುತ್ತಾ, ಮೊಸರು ಕೊಡುತ್ತಾ, ಇದನ್ನೆಲ್ಲ ಚೆಕ್ ಮಾಡಿ ಹೇಳಿದ್ಮೇಲೆ ಇದು ಚೆನ್ನಾಗಿದ್ರೆ ಇದೇ ಬ್ರಾಂಡೆಡ್ ಹಸುನ ನಾನು ತರಿಸ್ಕೊಡ್ತೀನಿ. ಜಾಜಿ ಅವ್ರಿಗೆ ಜೈ, ಜಾಜಿ ಅವ್ರಿಗೆ ಜೈ, ಜಾಜಿ ಅವ್ರಿಗೆ ಜೈ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ವೆರಿ ಹಾಟ್. ಶಾಲ್ ವಿ ಮೂವ್? ಯಾ. ಬಾಯ್. ಹಸುನ ಕಟ್ಟೋಕೆ ಕೊಟ್ಟಿಗೆ ಇರ್ಬೇಕು, ಗಂಜಲ ಸಗಣಿನ ಎತ್ತಾಕೋಕೆ ಜಾಗ ಇರ್ಬೇಕು. ಅದೆಲ್ಲ ಏನು ಇಲ್ವೇ ಇಲ್ಲ ಇಲ್ಲಿ. ನೋಡಿ, ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ. ಇವರು ಹೆಲ್ತ್ ಇನ್ಸ್ಪೆಕ್ಟರ್, ನಾನು ನರ್ಸ್. ನಮಸ್ಕಾರ ಜನಗಳೇ. ಅದು ನಿಮ್ಮ ಆರೋಗ್ಯನ ನಾನು ಒಂದು ಸಲ ಚೆಕ್ ಮಾಡಿಬಿಟ್ಟು ಅದು ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ನಾನು ಈ ಕೂಡಲೇ ಸರ್ಕಾರಕ್ಕೆ ಒಂದು ವರದಿನ ಸಲ್ಲಿಸಬೇಕಾಗಿದೆ. ಹಾಗಾಗಿ ನಾನು ನಿಮ್ಮನ್ನೆಲ್ಲ ಹುಡುಕೊಂಡು ಬಂದಿದ್ದೀನಿ. ಈ ಸ್ಲಮ್ನವರೆಲ್ಲ ಒಂದ್ ಹಸುನ್ ಸಾಕೊಂಡಿದ್ದಾರೆ, ಇಡೀ ಏರಿಯಾನೇ ಹಾಳು ಮಾಡ್ತಾ ಇದಾರೆ. ಅಪಾರ್ಟ್ಮೆಂಟ್ಸ್ ಅವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಬಂದಿದೆ. ಈಗ್ಲೇ ಈ ಸ್ಲಮ್ನೆಲ್ಲ ಎತ್ತಂಗಡಿ ಮಾಡಿಸ್ಬೇಕು ಅಂತ ಆರ್ಡರ್ ಬಂದಿದೆ. ದಯವಿಟ್ಟು ನಮ್ಮನ್ನೆಲ್ಲ ಈ ಜಾಗದಿಂದ ಎತ್ತಂಗಡಿ ಮಾಡಿಸ್ಬೇಡಿ, ಇಲ್ಲಾಂದ್ರೆ ನಮ್ಗಳ ಎಲ್ಲ ಜೀವನನು ನರ್ಕ ಆಗ್ಬಿಡ್ತದೆ. ನೀವೆಲ್ಲರೂ ಇಲ್ಲಿರ್ಬೇಕು ಅಂದ್ರೆ ಆ ಹಸನ ಎತ್ತಂಗಡಿ, ಇಲ್ಲ ಅಂದ್ರೆ ನೀವೇ ಎತ್ತಂಗಡಿ ಆಗ್ಬೇಕು. ಕೃಷ್ಣಪ್ಪ, ಹಸ ಕೊಟ್ಬಿಡ ಅವರಿಗೆ. ನೀನ್ ಇನ್ನ ಹಸನ ಕಟ್ಕೊಂಡೆ ಇದ್ರೆ ನಮ್ಗೆಲ್ಲ ತೊಂದ್ರೆ ಆಯ್ತದೆ. ಸ್ವಾಮಿ, ಹಸನೂ ಬೇಡ, ಅದ್ರ ರಗಳೇನೂ ಬೇಡ, ಅದನ್ನ ವಾಪಸ್ ಕೊಟ್ಬಿಡ್ತೀವಿ. ಆದ್ರೆ ನಾವು ಕೊಟ್ಟಿರೋ 100 ರೂಪಾಯಿ ವಾಪಸ್ ಕೊಟ್ಬಿಡಿ ಸ್ವಾಮಿ. ನಿಮ್ಮ ಹತ್ರ 100 ರೂಪೀಸ್ ನ ತಗೊಂಡು ಯಾಕೆ ಮೆಂಬರ್ಶಿಪ್ ಮಾಡಿಸ್ಕೊಂಡೆ ಗೊತ್ತಾ? ನಿಮ್ಗೆ ಸ್ವಂತ ತೋಟ ಇದೆ, ಕಬ್ನ ತಗೊಂಡು ಹೋಗಿ ಅಲ್ಲಿ ಸಾಕ್ತೀರಾ ಅಂತ. ಅಯ್ಯ, ನಮ್ಗೆಲ್ಲ ತೋಟ ಇದ್ದಿದ್ರೆ ನಾವ್ಯಾಕೆ ಈ ಸ್ಲಮ್ಮಲ್ಲಿ ಗುಡ್ಸ್ ಹಾಕೋತಾ ಇದ್ವಿ? ದಯವಿಟ್ಟು ನಮ್ 100 ರೂಪಾಯಿ ವಾಪಸ್ ಕೊಟ್ಬಿಡಿ. ನಿಮ್ಮ ಹತ್ರ ಕಲೆಕ್ಟ್ ಮಾಡಿರೋ ಮನಿಯಿಂದಾನೆ ಕೃಷ್ಣಪ್ಪಂಗೆ ಕವನ ಕೊಡ್ಸಿರೋದು. ಸೊ ಡೂ ಒನ್ ಥಿಂಗ್, ಆ ಕವನ ಮಾರ್ಬಿಟ್ಟು ನಿಮ್ ಮನಿನ ಹಂಚ್ಕೊಳ್ಳಿ. ಅಲ್ಗೂ ಸಾಲದೆ ಬಂದ್ರೆ ಯು ಡೋಂಟ್ ವರಿ, ಇದಾರಲ್ಲ ಹೆಲ್ತ್ ಇನ್ಸ್ಪೆಕ್ಟರ್, ಅವರೇ ಕೊಡ್ತಾರೆ.